ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸಾಯಿ ಕ್ರಿಯೇಷನ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸೊ ಈ ವಿಡಿಯೋಲ್ಲಿ ನಾವು ಈ ಸಿಂಪಲಾಗಿರೋ ಬೇಬಿ ಕುಚ್ಚು ಹಾಕೋದನ್ನು ನೋಡೋಣ. ಸೊ ಯಾರಿಗೆಲ್ಲ ಕುಚ್ಚು ಹಾಕೋದಕ್ಕೆ ಏನೂ ಬರೋದೇ ಇಲ್ಲ ಬಿಗಿನರ್ಸ್ ಅಂದರೆ ಇದನ್ನು ಆರಾಮಾಗಿ ಹಾಕ್ಕೊಬೋದು. ಸೊ ಈ ಕುಚ್ಚು ಹಾಕೋದಕ್ಕೆ ನಮಗೆ ಸಿಲ್ಕ್ ಥ್ರೆಡ್ ಬೇಕು. ಸೊ ಸೀರೆ ಏನು ಕಲರ್ ಇದೆ ಆ ಥ್ರೆಡ್ಡು, ಅದನ್ನು ಟೇಬಲ್ಲು ಇಲ್ಲ ಬುಕ್ಕು ಇಲ್ಲ ಒಂದು ಪ್ಯಾಡ್ಗೆ ಈ ಥರ ಒಂದು 100 ಎಳೆ ದಾರಾನ ಸುತ್ತಕೊಂಡು, ಸೊ ಈ ದಾರಾನ ಒಂದು ಕಡೆ ನೀಟಾಗಿ ಇಟ್ಕೊಂಡು ಕಟ್ ಮಾಡೋಕ್ಕಿದ್ದಾದಮೇಲೆ ಗಮ್ ಹಾಕ್ಕೊಂಡು ಒಂದು ದೊಡ್ಡ ತೂತು ಇರೋ ಸೂಜಿಗೆ ಈ ದಾರಾನ ಹಾಕ್ಕೊಂಡು ಇದನ್ನು ಐರನ್ ಮಾಡಿ ಇಟ್ಕೊಳ್ಬೇಕು. ಸೊ ಆಮೇಲೆ ಇನ್ನೊಂದು ಜರಿ ದಾರಾನ ಒಂದು ಚಿಕ್ಕ ಸೂಜಿಗೆ ಹಾಕ್ಕೊಳ್ಬೇಕು. ಆಮೇಲೆ ಒಂದು ಕ್ರೋಶಾ ನೀಡಲ್ ಬೇಕು. ಸೊ ಕ್ರೋಶಾ ನೀಡಲ್ನ ತೊಗೊಂಡು ಸೀರೆಯಲ್ಲಿ ತೂತು ಮಾಡ್ಕೊಳೋಣ. ಇದು ಏನಕ್ಕಂದರೆ ಯಾವಾಗಲೂ ನಾವು ಸೀರೆ ದಾರನ ಹಾಕಿ ಎಳೆದು ಕೈ ನೋವು ಬರುತ್ತೆ. ಸೊ ಫಸ್ಟೇ ನಾವು ಕ್ರೋಶಾ ನೀಡಲಲ್ಲಿ ತೂತು ಮಾಡಿಕೊಂಡ್ರೆ ನಾವು ಈಸಿಯಾಗಿ ದಾರಾನ ಹಾಕಿ ಕುಚ್ಚು ಕಟ್ಬೋದು, ಕೈ ನೋವು ಬರೋದಿಲ್ಲ. ಸೊ ನಾವು ಈ ತೂತನ್ನ ಒಂದು 3/4 ಇಂಚೋ ಇಲ್ಲ 1 ಇಂಚು ನಮ್ಮ ಡಿಸೈನ್ ಅಂದರೆ ನಮ್ಮ ಕುಚ್ಚು ಎಷ್ಟು ಹತ್ರ ಬರಬೇಕು, ನಿಮಗೆ ಎಷ್ಟು ಬೇಕೋ ಅಷ್ಟು ಹತ್ರ ನೀವು ಈ ತೂತು ಮಾಡಿಟ್ಕೊಂಡ್ರೆ ನಿಮಗೆ ಕೈ ನೋವು ಬರೋಲ್ಲ. ಸೊ ನಾವು ದಾರ ಹಾಕಿದ್ರಲ್ವ ಸೂಜಿ ಒಳಗಡೆ, ಸೊ ಆ ದಾರಾನ ನೀಟಾಗಿ ಎಳ್ಕೊಂಡು ನಮಗೆ 1 ಇಂಚಷ್ಟು ಉದ್ದ ಬೇಕು. ಸೊ ಹಿಂದೆದು ಮುಂದೆ ದಾರ ಎರಡನ್ನೂ ಇಟ್ಕೊಂಡು ನಾವು ಜರಿ ದಾರಾನ ಒಂದು ಚಿಕ್ಕ ಸೂಜಿಗೆ ಹಾಕಿಟ್ಟಿದ್ರಲ್ಲ ಆ ಸೂಜಿ ದಾರಾನ ಇವಾಗ ನೀಟಾಗಿ ಕುಚ್ಚು ಕಟ್ಕೊಬೇಕು. ಸೊ ಹಿಂದೆಯಿಂದ ಸೆಂಟ್ರಲ್ಲಿ ಎಳೆದು ಸೊ ಹಿಂದೆ ಇರೋ ಜರಿ ದಾರನೂ ನಾನು ಸೇರಿಸಿ ಇಟ್ಕೊಂಡು ಗಂಟು ಹಾಕೊಳ್ಳೋಣ. ಸೊ ಹಿಂಗೆ ಒಂದು ಸರಿ ಒಳಗಡೆ ದಾರದ ಲೂಪ್ ಒಳಗಡೆ ಬಂದು ಈ ಥರ ಒಂದು ಗಂಟು ಹಾಕೊಳ್ಳೋಣ. ಒಂದು 3 ಇಲ್ಲ 4 ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಹಾಕ್ಕೊಂಡು, ನಿಮ್ಗೆ ಈ ಥರ ಗಂಟು ಹಾಕೋದಕ್ಕೆ ಬರೋದಿಲ್ಲ ಅಂದರೆ ನೀಟಾಗಿ ಕುಚ್ಚು ಕಟ್ ಮಾಡಿಕೊಂಡು ಹೂವು ಕಟ್ತಿರಲ್ವ ಆ ರೀತಿ ಬೇಕಾದ್ರೂ ನೀವು ಈ ದಾರಾನ ಗಂಟು ಹಾಕ್ಕೊಬೋದು. ಆಮೇಲೆ ಹಿಂದ್ಗಡೆಯಿಂದ ಸೂಜಿ ಎಳೆದು ಸೊ ನಮಗೆ ಎಷ್ಟು ಉದ್ದ ಬೇಕು ಕುಚ್ಚು ಅಷ್ಟುದ್ದ ನೀಟಾಗಿ ಲೆವೆಲಾಗಿ ಕಟ್ ಮಾಡ್ಕೊಳ್ಳೋಣ. ಇವಾಗ ಇನ್ನೊಂದು ಕುಚ್ಚು ಹಾಕಿ ತೋರಿಸ್ತೀನಿ. ಸೊ ಇಲ್ಲಿ ಕುಚ್ಚು ಹಾಕಿ ತೋರಿಸ್ತೀನಿ. ಸೊ ನಿಮ್ಮ ಸೀರೆ ಏನಾದರೂ ಅಕಸ್ಮಾತ್ ಒಂದೇ ಕಲರ್ ಇತ್ತು ಅಂದರೆ ಎಲ್ಲ ಕುಚ್ಚು ಒಂದೇ ಕಲರಲ್ಲಿ ಹಾಕ್ಬೋದು. ಅಕಸ್ಮಾತ್ ನಿಮ್ಮ ಸೀರೆಯಲ್ಲಿ ಏನಾದರೂ 2-3 ಕಲರ್ ಇತ್ತು ಅಂದರೆ ಸೊ ನಿಮಗೆ ಎಷ್ಟು ಕುಚ್ಚು ಬೇಕು, ಒಂದು ಕಲರು ಲೈಕ್ ಒಂದು 4 ಇಲ್ವಾ 5 ಒಂದು ಕಲರ್ ಹಾಕ್ಕೊಂಡು ನೆಕ್ಸ್ಟು ಮತ್ತೊಂದು ಇನ್ನೊಂದು ಕಲರು 4-5 ಸೊ ಆ ಥರ ಡಿಫ್ರೆಂಟ್ ಕಲರ್ಸ್ ಎಷ್ಟು ಕಲರ್ಸ್ ಇದೆಯೋ ಅಷ್ಟು ಕಲರ್ಸು ಒಂದು ಈವನ್ ಸೇಮ್ ನಂಬರ್ ಆಫ್ ಕುಚ್ಚಸ್ ಹಾಕ್ಕೊಂಡು ಹೋದರೆ ಕುಚ್ಚು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಕುಚ್ಚನ್ನು ಒಂದು ಲೆವೆಲ್ಲಾಗಿ ಕಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ ನೋಡಿದ್ವಿ.